ಇವ್ರ ವೆಯ್ಟ್ ಬಂದ್ಬಿಟ್ಟು 84 ಕೆಜಿ ಇತ್ತು. ಇವತ್ತು ಇವ್ರ ವೆಯ್ಟ್ ಬಂದ್ಬಿಟ್ಟು 65 ಕೆಜಿ ಆಗಿದೆ. ಬರೋಬ್ಬರಿ 18 ವಾರದಲ್ಲಿ 19 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ಯಾವುದೇ ರೀತಿ ಸಪ್ಲಿಮೆಂಟ್ಸ್ ಇಲ್ಲ, ಮೆಡಿಸಿನ್ಸ್ ಇಲ್ಲ, ಕಂಪ್ಲೀಟ್ ಮನೆ ಫುಡ್, ಅವ್ರದೇ ಮನೆಯಲ್ಲಿ ಅವರೇ ಪ್ರಿಪೇರ್ ಮಾಡ್ಕೊಂಡು ತಿನ್ನುವಂತ ಮನೆ ಫುಡ್ ಅಲ್ಲಿ ಇವತ್ತು 19 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ಸುಮಾರು ಜನಕ್ಕೆ ಆಶ್ಚರ್ಯ ಆಗ್ಬೋದು, ಏನಪ್ಪ ಮನೆ ಫುಡ್ ಅಲ್ಲಿ 19 ಕೆಜಿ ವೆಯ್ಟ್ ಲಾಸ್ ಮಾಡಬಹುದಾ ಅಂತ. 100% ಮಾಡ್ಬೋದು. ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಇವ್ರು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದ್ರು, ಇವ್ರ ಜರ್ನಿ ಹೇಗಿತ್ತು, ಮತ್ತೆ ಯಾವ್ಯಾವ ರೀತಿ ಎಕ್ಸಸೈಸ್ನೆಲ್ಲ ಫಾಲೋ ಮಾಡಿದ್ರು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ನೀವು ನನ್ನ ಜೊತೆ ವಿಡಿಯೋದಲ್ಲಿ ಕೊನೆವರೆಗೂ ಇದ್ರೆ, ಎಸ್ಪೆಷಲಿ ಯಾರ್ಯಾರು ವೆಯ್ಟ್ ಲಾಸ್ ಮಾಡಬೇಕು ಅನ್ಕೊಂಡಿದ್ದೀರೋ ಅವ್ರಿಗೆಲ್ಲ ಇದೊಂಥರ ಫಾರ್ಮುಲಾ ಅಂತ ಹೇಳ್ಬೋದು. ಬನ್ನಿ, ಜಾಸ್ತಿ ಟೈಮ್ ವೇಸ್ಟ್ ಮಾಡಿದ್ರೆ ಅವ್ರು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದ್ರು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ 84 ಕೆಜಿಯಿಂದ ಇವತ್ತು 65 ಕೆಜಿಗೆ ಬಂದು ಇಳಿದಿದ್ದಾರೆ 18 ವಾರದಲ್ಲಿ. ಬಟ್ ಇವ್ರದ್ದು ಜರ್ನಿ ಈಸಿ ಆಗಿರ್ಲಿಲ್ಲ. ಅದು ಯಾವ ರೀತಿ ಅಂತ ಹೇಳಿದ್ರೆ, ನೋಡಿ, ಇವ್ರದ್ದು ಬಿಫೋರ್ 84 ಕೆಜಿ ವೆಯ್ಟ್ ಇತ್ತು. ನೀವು ಫೋಟೋಸ್ ನೋಡ್ತಿರ್ಬೋದು. ಅದ್ರ ಜೊತೆಗೆ ಇವ್ರ ಏಜ್ ಬಂದ್ಬಿಟ್ಟು 33 ಮತ್ತೆ ಅದ್ರ ಜೊತೆಗೆ ಸಿಕ್ಕಾಪಟ್ಟೆ ಹಾರ್ಮೋನಲ್ ಫ್ಲಕ್ಚುಯೇಷನ್ಸ್, ಇಂಬ್ಯಾಲೆನ್ಸ್ ಇತ್ತು ಅಂತ ಹೇಳಿದ್ರೆ ಇಲ್ಲಿ ಎಷ್ಟೊಂದು ಜನ ಏನಂತಾರೆ, ಹೆಣ್ಮಕ್ಳಾಗಿರ್ಬೋದು, ಹೆಂಗಸರುಗಳಾಗಿರ್ಬೋದು, ಅವರು ರಿಲೇಟ್ ಮಾಡ್ಕೋಬಹುದು. ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇದ್ದಾಗ ವೆಯ್ಟ್ ಜಾಸ್ತಿ ಆಗ್ತಿರುತ್ತೆ. ಅದ್ರ ಜೊತೆಗೆ ಏನಂತಾರೆ, ಇವ್ರ ಕ್ರೇವಿಂಗ್ಸ್ ಜಾಸ್ತಿ ಇತ್ತು. ಆಮೇಲೆ ಏನಂತಾರೆ, ಸಿಕ್ಕಾಪಟ್ಟೆ ಜಂಕ್ ಫುಡ್ ತಿಂತಾ ಇದ್ರು. ಇದರಿಂದ ಇವ್ರದ್ದು ಬರ್ತಾ 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 ವೆಯ್ಟ್ ಜಾಸ್ತಿನೇ ಆಗ್ತಿತ್ತು ಹೊರತು ಕಡಿಮೆ ಆಗ್ತಿರ್ಲಿಲ್ಲ. ಎಸ್ಪೆಷಲಿ ಸ್ವೀಟ್ ಕ್ರೇವಿಂಗ್ಸ್ ಇವ್ರಿಗೆ ಸಿಕ್ಕಾಪಟ್ಟೆ ಇತ್ತು. ಆಮೇಲೆ ಇವರು ವರ್ಕಿಂಗ್ ವಿಮೆನ್, ಇವರು ಕೆಲಸ ಮಾಡ್ತಿವ್ರು, ಈ ಕಡೆ ಹೌಸ್ ವೈಫ್ ಆಗಿರ್ಬೇಕು, ಈ ಕಡೆ ಕೆಲಸನೂ ಮಾಡ್ತಿರ್ಬೇಕು ಅಂತ ಇದ್ದಾಗ ಎಸ್ಪೆಷಲಿ ಮೆಂಟಲಿ ಸ್ಟ್ರೆಸ್ ಜಾಸ್ತಿ ಆಗೋಗೋದು. ಆ ಮೆಂಟಲಿ ಸ್ಟ್ರೆಸ್ಸಿಗೆ ಸಿಕ್ಕಾಪಟ್ಟೆ ಎಮೋಷನಲ್ ಆಗಿ ತಿನ್ನೋದನ್ನ ರೂಢಿ ಮಾಡ್ಕೋಬಿಟ್ಟಿದ್ರು ಇವರು. ಆಮೇಲೆ ಇವ್ರಿಗೆ ಬಾಡಿ ನೋಡ್ಕೊಳ್ಳೋದಕ್ಕಾಗ್ದರೆ ಇವರೇ ಸಿಕ್ಕಾಪಟ್ಟೆ ಕ್ರಾಶ್ ಡಯಟ್ಗಳು, ಆ ಡಯಟ್, ಆ ವಿಡಿಯೋ, ಈ ರೀಲ್ಸ್ ಅಂತ ನೋಡಿ ನೋಡಿ ಮಾಡೋರು 1 ಕೆಜಿ ಜಾಸ್ತಿ ಆಗೋದಿಲ್ಲ, 1 ಕೆಜಿ ಕಡಿಮೆ ಆಗೋದಿಲ್ಲ, ವೆಯ್ಟ್ ಸ್ಟಕ್ ಆಗ್ಬಿಡೋದು. ಕಂಪ್ಲೀಟ್ ಆಗಿ ಇವ್ರದ್ದು ತಿಂಗಳು ಇದೇ ರೀತಿ ರೂಟೀನ್ ಆಗೋಗಿತ್ತು. ಆಮೇಲೆ ಯಾವುದೇ ರೀತಿ ಬಾಡಿ ಮೂವ್ಮೆಂಟ್ ಇರಲಿಲ್ಲ. ಒಂದು ವಾಕಿಂಗ್ ಆಗಲಿ, ಎಕ್ಸಸೈಸ್ ಆಗಲಿ ಯಾವುದೂ ಮಾಡ್ತಿರ್ಲಿಲ್ಲ. ಬಟ್ ನಾವು ಏನಂತಾರೆ, ಎಷ್ಟೇ ಎಕ್ಸಸೈಸು, ಎಷ್ಟೇ ವಾಕಿಂಗು ನೀವು ಮಾಡ್ತಿರ್ತೀರ ಪಾಪ, 1 ಅವರ್ 2 ಅವರ್ ವಾಕಿಂಗ್ ಎಲ್ಲ ಮಾಡಿದ್ರು ವೆಯ್ಟ್ ಮಾತ್ರ ಸ್ಟಕ್ ಆಗಿ ಕೂತ್ಕೊಂಡಿತ್ತು. ಇವ್ರದ್ದು ಅಷ್ಟೇ. ಇವಾಗ ಏನಂತಾರೆ, 84 ಕೆಜಿ ಇದ್ದಿದ್ದು 83 ಕೆಜಿಗೆ ಬರೋದು, ಇಲ್ಲ 85 ಕೆಜಿ ಹೋಗ್ಬಿಟ್ಟು ಅಲ್ಲೇ ಸ್ಟಕ್ ಆಗ್ಬಿಡೋದು. ಈ ರೀತಿ ಆಗಿ ಇವ್ರು ಕಂಪ್ಲೀಟ್ ಆಗಿ ಕಾನ್ಫಿಡೆನ್ಸ್ನ ಕಳ್ಕೊಬಿಟ್ಟಿದ್ರು. ಆಗ ಇವರು ನೋಡಿ, ಇಲ್ಲಿ ಎಸ್ಪೆಷಲಿ ಡಯಟ್ ಸ್ಟಾರ್ಟ್ ಮಾಡಿದಾಗ 3 ದಿನ ಚೆನ್ನಾಗಿ ಫಾಲೋ ಮಾಡೋದು, ಯಾವ್ದಾವ್ದು ಡಯಟ್ಗಳು ನೋಡೋದು, ಅದನ್ನ ಫಾಲೋ ಮಾಡೋದು, 3 ದಿವಸ ಚೆನ್ನಾಗಿ ಮಾಡೋದು, 4ನೇ ದಿವಸಕ್ಕೆ ಬಿಟ್ಬಿಡೋದು. ಕನ್ಸಿಸ್ಟೆನ್ಸಿ ಇರಲಿಲ್ಲ, ಅದು ಮೇನ್ ಪ್ರಾಬ್ಲಮ್ಮು. ಆಮೇಲೆ ಈವ್ನಿಂಗು ಸಿಕ್ಕಾಪಟ್ಟೆ ಹಸ್ವಾಗೋದು ಇವರಿಗೆ. ಈವ್ನಿಂಗ್ ಹಸ್ವಾಗೋದು ಅಂದ್ಬಿಟ್ಟು ಬಜ್ಜಿ ಬೋಂಡಾಗಳು, ಸಮೋಸಗಳು ತಿಂದು ಮತ್ತೆ ಇನ್ನು ದಪ್ಪ ಆಗಿದ್ರು. ಆಮೇಲೆ ನೋಡಿ, ಇಲ್ಲಿ ಜಿಮ್ ಜಾಯಿನ್ ಆಗಿದ್ರು ಬಿಫೋರ್, ಬಟ್ ಕನ್ಸಿಸ್ಟೆನ್ಸಿ ಇರಲಿಲ್ಲ. ಜಿಮ್ ಕೂಡ ಹೋಗಿ ಜಾಯಿನ್ ಆಗಿದ್ರು, ಬಟ್ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋಕ್ಕಾಗಿಲ್ಲ. 1 ತಿಂಗಳು ಹೋದ್ರು ಮತ್ತೆ ಫೀಸ್ ಕಟ್ಟಿ ಬಿಟ್ಬಿಡೋರು. ಈ ರೀತಿ ಇವರು ಕಂಪ್ಲೀಟ್ ಆಗಿ ಯಾವುದೇ ರೀತಿ ವೆಯ್ಟ್ ಲಾಸ್ ಏನೇನ್ ಬೇಕೋ ಅದು ಮಾಡ್ದಿರಾ ಸುಮ್ಮನೆ ಟೈಮ್ ವೇಸ್ಟ್ ಮಾಡ್ತಾ ಇದ್ರು. ಆಗ ನೋಡಿ, ಇಲ್ಲಿ ಇವ್ರದ್ದು ವೆಯ್ಟ್ ಸ್ಟಕ್ ಅರೌಂಡ್ 80 to 84 ಕೆಜಿಗೆ ಬಂದು ಸ್ಟಕ್ ಆಗ್ಬಿಡೋದು. ಈ ರೀತಿ ಆಗ್ತಾ ಇದೆ. ಎಂಥವ್ರಿಗಾದ್ರೂ ಮೋಟಿವೇಶನ್ ಇರಲ್ಲ. ಆಮೇಲೆ ಇವರು ನನ್ನ ವಿಡಿಯೋಸ್ಗಳನ್ನ ನೋಡಿ ಅವತ್ತು ಅವರು ಮೆಸೇಜ್ ಮಾಡಿದ್ರು. ಯಾವಾಗ ಒಂದು 3 to 4 months ಬ್ಯಾಕ್ ಅವತ್ತು ಏನಂತ ಮೆಸೇಜ್ ಮಾಡಿದ್ರು ಅಂತ ಹೇಳಿದ್ರೆ, ಸರ್, ನನ್ನ ವೆಯ್ಟ್ ಈ ರೀತಿ ಸ್ಟಕ್ ಆಗಿದೆ, ನನಗೆ ಯಾವುದೇ ರೀತಿ ಕಾನ್ಫಿಡೆನ್ಸ್ ಇಲ್ಲ, ಬಟ್ಟೆಗಳು ಯಾವುದು ಆಗ್ ಬರ್ತಾ ಇಲ್ಲ, ಎಸ್ಪೆಷಲಿ ಆಚೆ ಕಡೆ ಹೋಗ್ಬೇಕು ಅಂತ ಹೇಳಿದ್ರೆ ಕಾನ್ಫಿಡೆನ್ಸೇ ಇಲ್ಲ ಅಂತ ನನಗೆ ಮೆಸೇಜ್ ಮಾಡಿದ್ರು. ನಾನು ಅವ್ರಿಗೆ ಹೇಳಿದ್ ಒಂದೇ, ಮೇಡಮ್, ನೀವು ಕರೆಕ್ಟಾಗಿ ಡಿಸಿಪ್ಲೈನ್ ಮತ್ತೆ ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ತಗೊಂತೀರಾ ಅಂತ ಹೇಳಿದ್ರೆ ನಿಮ್ಮ ವೆಯ್ಟ್ ಕರಗಿಸೋ ಜವಾಬ್ದಾರಿ ನಾನು ತಗೊಂತೀನಿ ಅಂತ ಹೇಳಿದೆ. ಇವತ್ತು ಅವ್ರು ಯಾವ ರೀತಿ ವೆಯ್ಟ್ ಲಾಸ್ ಮಾಡಿದ್ರು ಅಂತ ಹೇಳಿದ್ರೆ, ಆಯ್ತಾ, ಅಷ್ಟು ಡಿಸಿಪ್ಲೈನ್ ಆಗಿ ಇವತ್ತು 19 ಕೆಜಿ ವೆಯ್ಟ್ ಲಾಸ್ ಮಾಡಿದ್ದಾರೆ. ನಾನು ಅವ್ರಿಗೆ ಯಾವ ರೀತಿ ಅವ್ರಿಗೆ ಡಯಟ್ ಮಾಡಿಕೊಟ್ಟೆ, ಯಾವ ರೀತಿ ಎಕ್ಸಸೈಸ್ ಇತ್ತು ಅನ್ನೋದನ್ನ ಇವಾಗ ತಿಳಿಸ್ಕೊಡ್ತೀನಿ. ನೋಡಿ, ಇಲ್ಲಿ ವಾಟ್ ವಿ ಚೇಂಜ್, ವಿ ಡಿಡ್ 3 ಥಿಂಗ್ಸ್. ಫಸ್ಟ್ ನಾವು ಮಾಡಿದ್ದು ಈ 3 ಥಿಂಗ್ಸ್ ನಾನು ಫಸ್ಟ್ ಅವ್ರಿಗೆ ಏನಂತಾರೆ ಫಿಕ್ಸ್ ಮಾಡಿದ್ದು. ಅದು ಯಾವ್ದು ಅಂತ ಹೇಳಿದ್ರೆ, ಸ್ಟ್ರಕ್ಚರ್ಡ್ ಡಯಟ್. ಯಾವುದೇ ರೀತಿ ಏನಂತಾರೆ ಕ್ರಾಶ್ ಡಯಟ್ ಆಗಲಿ, ಇಲ್ಲ ಜ್ಯೂಸ್ ಡಯಟ್ ಆಗಲಿ, ಇಲ್ಲ ಶೇಕ್ಸ್ ಡಯಟ್ ಆಗಲಿ, ಈ ರೀತಿ ಇರಲಿಲ್ಲ. ಮನೆಯಲ್ಲೇ ಮಾಡುವಂಥ ಕಂಪ್ಲೀಟ್ ನ್ಯಾಚುರಲ್ ಬ್ಯಾಲೆನ್ಸ್ಡ್ ಡಯಟ್ನ ಅವ್ರಿಗೆ ರೆಡಿ ಮಾಡಿಕೊಟ್ಟೆ. ಅದಾದ್ಮೇಲೆ ಸಿಂಪಲ್ ವರ್ಕೌಟು, ಯಾವುದೇ ರೀತಿ ಅವ್ರ ಕಾಂಪ್ಲಿಕೇಶನ್ ಈ ಥರ ವರ್ಕೌಟ್ ಮಾಡೋದಾಗ್ಲಿ, ಸಿಕ್ಕಾಪಟ್ಟೆ ಕ್ರಂಚಸ್ಗಳು ಮತ್ತೆ ಆ್ಯಪ್ಸ್ ಮಾಡೋದು, ಅದು ಯಾವುದೂ ಇರಲಿಲ್ಲ. ಅವರ ಏಜ್ಗೆ, ಅವರ ಬಾಡಿಗೆ ಸೂಟ್ ಆಗುವಂಥ ಸಿಂಪಲ್ ಎಕ್ಸಸೈಸ್ನ ಅವ್ರಿಗೆ ರೆಡಿ ಮಾಡಿಕೊಟ್ಟೆ. ಅದಾದ್ಮೇಲೆ ಡೈಲಿ ಆ್ಯಂಡ್ ವೀಕ್ಲಿ ಅಕೌಂಟಬಿಲಿಟಿ, ಮತ್ತೆ ಡೈಲಿ ಪ್ರತಿ ದಿವಸ ಅವ್ರು ಏನೇನು ತಿಂತಾರೋ
ಫುಡ್ ಡಯಟ್ ಫುಡ್ ಇಮೇಜಸ್ನ ನನಗೆ ರೆಗ್ಯುಲರ್ ಆಗಿ ಕಳಿಸ್ತಾ ಇರಬೇಕು. ಅವ್ರು ಮಿಸ್ಟೇಕ್ ಮಾಡಿದಾಗೆಲ್ಲ ಅಲ್ಲಲ್ಲೇ ಸರಿ ಮಾಡ್ತಿದ್ದೆ. ಇಫ್ ಇನ್ ಕೇಸ್ ಏನಾದರೂ ಏನಂತಾರೆ ತಪ್ಪು ಮಾಡಿದ್ರು ಅಂತ ಹೇಳಿದ್ರೆ ಅವ್ರಿಗೆ ನಾನು ಏನಂತಾರೆ ಅವ್ರ ಏಜ್ ಎಷ್ಟೇ ಇರ್ಬೋದು, ಅವ್ರು ಏನೇ ಆಗ್ಬೋದು, ಬಟ್ ನನ್ನ ಗೈಡೆನ್ಸ್ಗೆ ಅಂತ ಬಂದಾಗ ಅವ್ರು ಡಿಸಿಪ್ಲೈನ್ ಆಗಿ ಫಾಲೋ ಮಾಡಬೇಕು. ಈ ಥರ 2-3 ಸಲ ಅವ್ರು ತಪ್ಪು ಮಾಡ್ತಾ ಇದ್ರು, ಜಂಕ್ ಫುಡ್ ತಿಂತಾ ಇದ್ರು, ಅದನ್ನೆಲ್ಲ ಸರಿ ಮಾಡಿಕೊಂಡು ಒಂದು ಡಿಸಿಪ್ಲೈನ್ ಅವ್ರಿಗೆ ಬಿಲ್ಡ್ ಮಾಡಿ ಆಯ್ತಾ, ಆ ರೀತಿ ಅವ್ರಿಗೆ ಕನ್ಸಿಸ್ಟೆಂಟ್ ಆಗಿ ಮೇಂಟೈನ್ ಮಾಡೋ ರೀತಿ ನಾನು ನನ್ನ ಗೈಡೆನ್ಸ್ ಅಲ್ಲಿ ಇದು ಮಾಡಿಕೊಟ್ಟಿದ್ದೆ. ಮತ್ತೆ ವೀಕ್ಲಿ ಅಕೌಂಟಬಿಲಿಟಿ ಅಂತ ಹೇಳಿದ್ರೆ ಎವ್ರಿ ವೀಕ್ ಅವ್ರು ವೆಯ್ಟ್ ಚೆಕ್ ಮಾಡಿ ನಾನು ಕಂಪಲ್ಸರಿ ಕಳಿಸ್ಬೇಕಾಗಿತ್ತು. ಈ ಮೂರನ್ನು ಅವ್ರಿಗೆ ಫಿಕ್ಸ್ ಮಾಡಿದೆ. ನೋಡಿ ಇಲ್ಲಿ ಡಯಟ್ ಅವ್ರದ್ದು ಯಾವ ರೀತಿ ಇತ್ತು ಅಂತ ಹೇಳಿದ್ರೆ ಯಾವುದೇ ಕಾರಣಕ್ಕೂ ಅದರಲ್ಲಿ ಕ್ರಾಶ್ ಡಯಟ್ ಇರಲಿಲ್ಲ. ಕ್ರಾಶ್ ಡಯಟ್ ಅಂದ್ರೆ ನಿಮಗೂ ಸುಮಾರು ಜನಕ್ಕೆ ಐಡಿಯಾ ಇರುತ್ತೆ. ಕ್ರಾಶ್ ಡಯಟ್ ಅಂತ ಹೇಳಿದ್ರೆ ಪೂರ್ತಿ ಫುಡ್ ಬಿಟ್ಬಿಡೋದು, ಇಲ್ಲ ಬರೀ ಜ್ಯೂಸ್ ಕುಡ್ಕೊಂಡು ಜೀವನ ಮಾಡೋದು, ಇಲ್ಲ ಬರೀ ತರಕಾರಿ ತಿನ್ಕೊಂಡು ಜೀವನ ಮಾಡೋದು, ಈ ರೀತಿ ಅವ್ರದ್ದು ಡಯಟ್ ಇರಲಿಲ್ಲ. ಕಂಪ್ಲೀಟ್ ಬ್ಯಾಲೆನ್ಸ್ಡ್ ಆಗಿತ್ತು. ಈ ಕಡೆ ಬಾಡಿನೂ ಸುಸ್ತಾಗಬಾರ್ದು, ಕ್ರೇವಿಂಗ್ಸು ಜಾಸ್ತಿ ಆಗಬಾರ್ದು, ಇವತ್ತು ಸ್ಟಾರ್ಟ್ ಮಾಡಿ ಡಯಟ್ ಮತ್ತೆ ಮುಂದಿನವರೆಗೆ ಬಿಟ್ಬಿಡಬಾರ್ದು. ಆ ರೀತಿ ಅವ್ರಿಗೆ ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡೋ ರೀತಿ ಅವ್ರು ಡಯಟ್ ರೆಡಿ ಮಾಡಿಕೊಟ್ಟಿದ್ದೆ. ನೋಡಿ ಇಲ್ಲಿ ಪ್ರೋಟೀನ್ ಫೋಕಸ್ಡ್ ಆಗಿತ್ತು, ಅದ್ರ ಜೊತೆಗೆ ಕಂಟ್ರೋಲ್ ಕಾಪ್ಸು ನಾನು ಕಂಪ್ಲೀಟಾಗಿ ಕಟ್ ಆಫ್ ಮಾಡಿರಲಿಲ್ಲ, ಅದನ್ನು ಕಂಟ್ರೋಲ್ ಮಾಡಿ ಕಾಪ್ಸ್ ಆ್ಯಡ್ ಮಾಡಿದ್ದೆ ಅವ್ರ ಡಯಟ್ ಪ್ಲಾನಲ್ಲಿ. ಅದ್ರ ಜೊತೆಗೆ ನೋಡಿ ಇಲ್ಲಿ ಮಾರ್ನಿಂಗ್ ಬಂದ್ಬಿಟ್ಟು ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು, ಮತ್ತು ಮಾರ್ನಿಂಗ್ ಅವ್ರ ಬ್ರೇಕ್ಫಾಸ್ಟ್ ಯಾವ ರೀತಿ ಇರೋದು ಅಂದರೆ ಕಂಪ್ಲೀಟ್ ಹೈ ಪ್ರೋಟೀನ್ ಬ್ರೇಕ್ಫಾಸ್ಟು, ಮತ್ತು ಲಂಚ್ ಬಂದ್ಬಿಟ್ಟು ಬ್ಯಾಲೆನ್ಸ್ಡ್ ಮೀಲ್ ಅಂತ ಹೇಳಿದ್ರೆ ಅದರಲ್ಲಿ ಪ್ರೋಟೀನು, ಫೈಬರು, ಕಾರ್ಬ್ಸು, ವಿಟಮಿನ್ಸು ಎಲ್ಲಾನು ಇನ್ಕ್ಲೂಡ್ ಆಗಿರೋ ರೀತಿ ಅವ್ರದ್ದು ಬ್ಯಾಲೆನ್ಸ್ಡ್ ಮೀಲ್ ಆಗಿತ್ತು ಲಂಚಲ್ಲಿ. ಮತ್ತು ಈವ್ನಿಂಗು ಒಂದು ಹೆಲ್ದಿ ಸ್ನ್ಯಾಕ್ಸ್ ಆ್ಯಡ್ ಮಾಡಿದ್ದೆ. ಹೆಲ್ದಿ ಸ್ನ್ಯಾಕ್ಸ್ ಅಂತ ಹೇಳಿದ್ರೆ ಇದು ರೋಸ್ಟೆಡ್ ಚೆನ್ನ ಆಗಿರ್ಬೋದು ಅಥವಾ ಗ್ರೀನ್ ಟೀ ಆಗಿರ್ಬೋದು, ಅವರ ಬಾಡಿಗೆ ಸೂಟೇಬಲ್ ಆಗುವಂತ ಹೆಲ್ದಿ ಸ್ನ್ಯಾಕ್ಸ್ ಆ್ಯಡ್ ಮಾಡಿದ್ದೆ. ಅದ್ರ ಜೊತೆಗೆ ಅವ್ರ ಡಿನ್ನರ್ ಯಾವ ರೀತಿ ಇರ್ತಿತ್ತು ಅಂತ ಹೇಳಿದ್ರೆ ಲೈಟ್ ಆಗಿರೋದು, ಅದ್ರ ಜೊತೆಗೆ ಅರ್ಲಿ ಡಿನ್ನರು. ಯಾವುದೇ ಕಾರಣಕ್ಕೂ 8 ಗಂಟೆ ಮೇಲೆ ಅವ್ರಿಗೆ ಡಿನ್ನರ್ ತಿನ್ನೋಕ್ಕೆ ಅವಕಾಶ ಮಾಡಿಕೊಡ್ತಿರ್ಲಿಲ್ಲ. ಅದು 8 ಗಂಟೆಯಿಂದ 7 ಗಂಟೆ ಮೇಲ್ ಮಾತ್ರ ಆಗಿರಬೇಕು ಅವರ ಡಿನ್ನರು, ಅದು ಲೈಟ್ ಡಿನ್ನರು. ಇವರು ಅದೇ ರೀತಿ ಫಾಲೋ ಮಾಡಿದ್ರು. ಈ ರೀತಿ ಇವ್ರದ್ದು ಸ್ಟ್ರಕ್ಚರ್ಡ್ ಆಗಿತ್ತು ಡಯಟ್. ಇನ್ನು ವರ್ಕೌಟ್ಗೆ ಅಂತ ಬಂದ್ರೆ ಅವ್ರ ಎಕ್ಸಸೈಸ್ಗಳು ಕಂಪ್ಲೀಟ್ ಸಿಂಪಲ್ ಎಕ್ಸಸೈಸ್ಗಳು, ಇವಾಗ ಮಕ್ಕಳು ಮಾಡ್ಬಿಡ್ಬೋದು ಆ ರೀತಿ ಸಿಂಪಲ್ ಎಕ್ಸಸೈಸ್ಗಳು. ಅದನ್ನ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋಗ್ಬೇಕು. ಓವರ್ ಎಕ್ಸಸೈಸ್ ಮಾಡಬಾರ್ದು, ಪ್ರಾಪರ್ ಎಕ್ಸಸೈಸ್ ಮಾಡಬೇಕು. ಇಲ್ಲಿ ನೋಡ್ತಿರೋರು ಸುಮಾರು ಜನ ಬರೀ ಓವರ್ ಎಕ್ಸಸೈಸ್ ಮಾಡ್ಕೊಂಡು ತಮ್ಮ ಬಾಡಿಗೆ ಶಿಕ್ಷೆ ಕೊಡ್ತಾ ಇದ್ದೀರಾ ಹೊರತು ಪ್ರಾಪರ್ ಎಕ್ಸಸೈಸ್ ಮಾಡ್ತಿಲ್ಲ ಆಯ್ತಾ. ಇವ್ರಿಗೆ ಎಸ್ಪೆಷಲಿ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಇರೋದ್ರಿಂದ ಇವ್ರಿಗೆ ಹೆವಿ ಎಕ್ಸಸೈಸು, ಇಂಟೆನ್ಸ್ ಎಕ್ಸಸೈಸ್ಗಳು ಒಳ್ಳೇದಲ್ಲ. ಎಸ್ಪೆಷಲಿ ಓವರ್ ವೆಯ್ಟ್ ಇರೋರು ಜಂಪಿಂಗು ಅದೆಲ್ಲ ಮಾಡಿ ಮತ್ತೆ ಇನ್ನು ಮಂಡಿ ನೋವು ಬರ್ಸ್ಕೊಂತಿರೋ ಹೊರತು ನಿಮ್ಮ ವೆಯ್ಟ್ ಅಂತೂ ಕರಗಲ್ಲ. ಪ್ರಾಪರ್ ಎಕ್ಸಸೈಸ್ ಮಾಡ್ಬೇಕು. ಅದಕ್ಕೆ ಗೈಡೆನ್ಸ್ ಎಷ್ಟು ಇಂಪಾರ್ಟೆಂಟ್ ಇದೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಗೈಡೆನ್ಸ್ ಎಸ್ಪೆಷಲಿ ಇವ್ರು ವೆಯ್ಟ್ ಲಾಸ್ ಆಗೋದಕ್ಕೆ ಆಯ್ತಾ, ಡಯಟ್ ಒಂದು ಪಾರ್ಟ್ ಆಯ್ತು ಅಂದ್ರೆ ಎಕ್ಸಸೈಸ್ ಒಂದು ಪಾರ್ಟ್ ಆಯ್ತು ಅಂತ ಹೇಳಿದ್ರೆ ಅದಕ್ಕೆ ಪ್ರಾಪರ್ ಗೈಡೆನ್ಸು ಅಷ್ಟೇ ಇಂಪಾರ್ಟೆಂಟು. ಅವ್ರು ನನಗೆ ಮೆಸೇಜ್ ಮಾಡಿದಾಗ ನಾನು ಯಾರೇನ ನಂಗೆ ಮೆಸೇಜ್ ಮಾಡಲಿ, ನಾನು ಫಸ್ಟ್ ಅವ್ರಿಗೆ ಹೇಳೋದೆ ನೀವು ಡಿಸಿಪ್ಲೈನ್ ಆಗಿ ಮಾಡ್ತೀರಾ, ಪರ್ಸನಲ್ ರೆಸ್ಪಾನ್ಸಿಬಿಲಿಟಿ ತಗೊಂತೀರಾ, ಆಗ ಮಾತ್ರ ನನ್ನ ಹತ್ರ ಜಾಯ್ನ್ ಆಗಿ. ಸುಮ್ಮನೆ ಏನೋ ಶೋಕಿಗೆ ಇವತ್ತು ನೋಡ್ಬಿಡೋದು, ವಿಡಿಯೋ ನೋಡ್ಬಿಡೋದು, ಮೋಟಿವೇಶನ್ ನೋಡ್ಬಿಡೋದು, ಏನಂತಾರೆ ಜಾಯ್ನ್ ಆಗ್ತೀನಿ ಅಂತ ಜಾಯ್ನ್ ಆಗ್ಬಿಡೋದು, 2 ದಿವಸಕ್ಕೆ 3ನೇ ದಿವಸಕ್ಕೆ ಬಿಟ್ಬಿಡೋ ಅಂತ ಕೆಲಸ ಮಾಡಬಾರ್ದು. ಮಾಡ್ತೀರಾ ಒಂದು ಪರ್ಪಸ್ ಇಟ್ಕೊಂಡು ಸ್ಟಾರ್ಟ್ ಮಾಡಬೇಕು. ಅದು ಇವಾಗ ನಿಮ್ಮ ಮಗನ ಮದುವೆ ಆಗಿರ್ಬೋದು, ಇಲ್ಲಾಂದ್ರೆ ನಿಮ್ಮ ಮದುವೆ ಆಗಿರ್ಬೋದು, ಅಥವಾ ನಿಮ್ಮ ಮಕ್ಕಳು ಬರ್ತ್ಡೇ ಆಗಿರ್ಬೋದು, ಅಥವಾ ನಿಮ್ಮ ಆನಿವರ್ಸರಿ ಆಗಿರ್ಬೋದು, ಯಾವುದೋ ಒಂದು ಪರ್ಪಸ್ ಇಟ್ಕೊಂಡು ನಾನು ಅಷ್ಟರಲ್ಲಿ ವೆಯ್ಟ್ ಲಾಸ್ ಆಗಬೇಕು ಅಂತ ಮಾಡಿದಾಗ ಆಯ್ತಾ 100% ನೀವು ವೆಯ್ಟ್ ಲಾಸ್ ಮಾಡ್ಬೋದು. ಅದೇ ರೀತಿ ಇವ್ರು ನನ್ನ ಹತ್ರ ಗೈಡೆನ್ಸ್ ತಗೊಂಡಾಗ ನಾನು ಅವ್ರಿಗೆ ಇದೇ ರೀತಿ ಅವ್ರಿಗೆ ಏನಂತಾರೆ ಒಂದು ಡಿಸಿಪ್ಲೈನ್ ಆಗಿ ಹೇಳಿದೆ. ಅವರು ಒಂದು ಪರ್ಪಸ್ ಇಟ್ಕೊಂಡ್ರು. ಇಲ್ಲ ಸರ್, ನನ್ನ ಆನಿವರ್ಸರಿ ಅಷ್ಟರಲ್ಲಿ ನಾನು ವೆಯ್ಟ್ ಲಾಸ್ ಆಗಬೇಕು, ನನ್ನ ಗಂಡ ನನಗೆ ಪದೇ ಪದೇ ಹೇಳೋದನ್ನ ನನ್ನ ಕೈಯಲ್ಲೂ ಕೇಳಿಸ್ಕೊಳ್ಳೋದಕ್ಕಾಗಲ್ಲ, ನಾನು ಅದನ್ನ ಸರಿ ಮಾಡ್ಕೊಳ್ಳೇಬೇಕು ಅಂದ್ಬಿಟ್ಟು ಇವತ್ತು ಅವರು 65 kg ಬಂದು ನಿಂತಿದ್ದಾರೆ. ಅವ್ರಿಗೆ ಪ್ರತಿ ದಿವಸ ನಾನು ಆಗ್ಲೇ ಹೇಳ್ದಂಗೆ ಚೆಕ್ ಇನ್ಸ್ ಇರೋದು, ಪ್ರತಿ ದಿವಸ ಇಮೇಜಸ್ನ ಚೆಕ್ ಮಾಡ್ತಿದ್ದೆ, ಎವ್ರಿ ವೀಕ್ ಅವ್ರ ವೆಯ್ಟ್ ಟ್ರ್ಯಾಕಿಂಗ್ ಇರೋದು. ಈ ರೀತಿ ಮಾಡ್ಕೊಂಡು ಹೋದಾಗ ಒಂದು ಪ್ರಾಪರ್ ಗೈಡೆನ್ಸ್ ಇದ್ದಾಗ ಅವ್ರಿಗೂ ವೆಯ್ಟ್ ಲಾಸ್ ಮಾಡೋದಕ್ಕೆ ಒಂದು ಮೋಟಿವೇಶನ್ ಸಿಗುತ್ತೆ. ನೋಡಿ ಇಲ್ಲಿ ಅವ್ರದ್ದು ರಿಯಲ್ ರಿಸಲ್ಟ್ಸ್ ಬಂದ್ಬಿಟ್ಟು ಫಸ್ಟ್ ವೀಕಲ್ಲಿ 4 kg ವೆಯ್ಟ್ ಲಾಸ್ ಆಯಿತು ಆಯ್ತಾ. ಫಸ್ಟ್ ವೀಕಲ್ಲಿ 4 kg ವೆಯ್ಟ್ ಲಾಸು. ಇನ್ನು 6ನೇ ವಾರದಲ್ಲಿ ಬಂದ್ಬಿಟ್ಟು ಇಂಚ್ ಲಾಸ್ ಆಗೋದಕ್ಕೆ ಶುರು ಆಯಿತು. ಎಸ್ಪೆಷಲಿ 6ನೇ ವಾರದಲ್ಲಿ ಇಂಚ್ ಲಾಸ್ಗಳು, ಆ ಬೆಲ್ಲಿ ಫ್ಯಾಟ್ ಹತ್ರ ಏನಿರುತ್ತೆ ಅದಕ್ಕೆ ಏನಂತಾರೆ 1 ಇಂಚು ಅಥವಾ ಅರ್ಧ ಇಂಚು ಆ ರೀತಿ ಕರಗೋದಕ್ಕೆ ಶುರು ಆಯಿತು. ಆಮೇಲೆ 12ನೇ ವಾರದಲ್ಲಿ ಬಂದ್ಬಿಟ್ಟು ಕಂಪ್ಲೀಟ್ ಆಗಿ ಕ್ಲಾತ್ಸ್ ಲೂಸ್ ಆಗೋದಕ್ಕೆ ಶುರು ಆಯಿತು. 12ನೇ ವಾರದಲ್ಲಿ ಅವ್ರು ಯಾವ್ದಾದ್ರು ಬಟ್ಟೆಗಳಿತ್ತು ಮೊದಲು ಹಾಕೊಂತಿರಲ್ಲ ಬಟ್ಟೆಗಳೆಲ್ಲ ಲೂಸ್ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಇನ್ನು 18 ವಾರದಲ್ಲಿ ಅವರು 84 kg ಇಂದ 65 kg ಬಂದು
ನಿಂತ್ಕೊಂಡ್ರು. ನೀವೇ ನೋಡ್ಬೋದು ಆ ರಿಸಲ್ಟ್ಸು ಯಾವ ರೀತಿ ಬಂದಿದೆ ಅಂತ. ಟೋಟಲ್ ಅವರು 19 ಕೆಜಿ ವೆಯ್ಟ್ ಲಾಸು 18 ವಾರದಲ್ಲಿ ಮಾಡಿದ್ರು. ಸೊ ಈ ರೀತಿ ಕನ್ಸಿಸ್ಟೆಂಟ್ ಆಗಿ ಫಾಲೋ ಮಾಡ್ಕೊಂಡು ಬಂದಿದ್ದಕ್ಕೆ, ಒಂದು ಪ್ರಾಪರ್ ಗೈಡೆನ್ಸ್ ತಗೊಂಡು ಫಾಲೋ ಮಾಡಿದ್ದಕ್ಕೆ ಇವತ್ತು ಇವರು ವೆಯ್ಟ್ ಲಾಸ್ ಮಾಡೋದಕ್ಕೆ ಎಸ್ಪೆಷಲಿ ಈಸಿ ಆಯಿತು ಅನ್ನೋದಕ್ಕಿಂತ ಒಂದು ಡಿಸಿಪ್ಲಿನ್ ಸಿಕ್ತು, ಒಂದು ಲೈಫ್ ಸ್ಟೈಲ್ ಚೇಂಜ್ ಆಯಿತು. ಇವತ್ತವರು ಬಿಡಪ್ಪ ನಾನು ಇವತ್ತು ವೆಯ್ಟ್ ಲಾಸ್ ಮಾಡ್ಬಿಟ್ಟಿದ್ದೀನಿ, ಮತ್ತೆ ನಾನು ಜಂಕ್ ಫುಡ್ ತಿಂತೀನಿ ಅಂತಿಲ್ಲ ಇವತ್ತು ಅವ್ರ ಮೈಂಡ್ ಸೆಟ್. ಸರ್ ನನಗೆ ಇದು ಈ ರೀತಿ ಲೈಫ್ ಸ್ಟೈಲ್ ನನಗೆ ಫಿಕ್ಸ್ ಮಾಡ್ಕೊಳ್ಳೋದಕ್ಕೆ ನನಗೆ ಗೊತ್ತಿರಲಿಲ್ಲ. ನಿಮ್ಮ ಗೈಡೆನ್ಸ್ ನನಗೆ ತುಂಬಾ ಉಪಯುಕ್ತವಾಯಿತು, ಎಸ್ಪೆಷಲಿ ನನ್ನ ಲೈಫ್ನ ಚೇಂಜ್ ಮಾಡ್ಕೊಳ್ಳೋದಕ್ಕೆ ಅಂದ್ಬಿಟ್ಟು. ಇವತ್ತು ಅವ್ರು ಫಿಟ್ ಆಗಿದ್ದಾರೆ, ಬ್ಯಾಡ್ಮಿಂಟನ್ ಆಡ್ತಾರೆ, ಇವತ್ತು ಸ್ಪೋರ್ಟ್ಸ್ ಈವೆಂಟ್ಸ್ಗಳು ಅಟೆಂಡ್ ಮಾಡ್ತಾರೆ. ಎಂತಕ್ಕೆ ಅಂತ ಹೇಳಿದ್ರೆ ಅವ್ರ ಬಾಡಿ ಫಿಟ್ ಆಗಿದೆ, ಅವ್ರಿಗೆ ಇವತ್ತು ಕಾನ್ಫಿಡೆನ್ಸ್ ಬಂದಿದೆ. ಎಸ್ಪೆಷಲಿ ಯಾರ್ಯಾರು ವೆಯ್ಟ್ ಲಾಸ್ನ ಮಾಡಬೇಕು ಅಂದ್ಕೊಂಡಿದ್ದೀರೋ, ಎಸ್ಪೆಷಲಿ ಈ ಥರ ಆಯಿತಾ, ಇಲ್ಲಿ ಜಸ್ಟ್ ನೀವು ಮೋಟಿವೇಶನ್ಗೆ ಸ್ಟಾರ್ಟ್ ಮಾಡೋದಲ್ಲ, ಪರ್ಪಸ್ ಇಟ್ಕೊಳ್ಳಿ, ಡಿಸಿಪ್ಲೈನಾಗಿ ಫಾಲೋ ಮಾಡಿ, ಒಂದು ಪ್ರಾಪರ್ ಗೈಡೆನ್ಸು ಇದು ಸಿಕ್ಕಾಪಟ್ಟೆ ಇಂಪಾರ್ಟೆಂಟು. ಪ್ರಾಪರ್ ಗೈಡೆನ್ಸ್ ತಗೊಂಡು ಆಯಿತಾ, ನಿಧಾನ ಆದ್ರೂ ಕರೆಕ್ಟಾಗಿ ಪ್ರಾಪರ್ ಆಗಿ ಮಾಡಿ ನೀವು ಲೈಫ್ ಟೈಮ್ ಅದನ್ನು ಮೇಂಟೆನೆನ್ಸ್ ಮಾಡ್ಕೊಂಡು ಹೋಗ್ಬೋದು. ಆ ರೀತಿ ವೆಯ್ಟ್ ಲಾಸ್ ಮಾಡಿದಾಗ ಆಯಿತಾ, ಲೈಫ್ ಸ್ಟೈಲ್ ಫಿಕ್ಸ್ ಆಯಿತು ಅಂತ ಹೇಳಿದ್ರೆ ನಿಮ್ಮ ವೆಯ್ಟ್ ಲಾಸ್ ತಾನೇ ಆಗುತ್ತೆ. ನೀವು ಸುಮ್ಮನೆ ವೆಯ್ಟ್ ಲಾಸ್ ಮಾಡ್ತೇನೆ ಅಂದ್ಬಿಟ್ಟು ಶಾರ್ಟ್ಕಟ್ಸ್ನ ನೋಡ್ಕೊಂಡು ಕೂತ್ಕೊಂಡಿದ್ರೆ ಇನ್ನು ನೀವು ಏನಂತಾರೆ 10 ವರ್ಷ ಟೈಮ್ ಕೊಡ್ತೀನಿ, ನೀವು ವೆಯ್ಟ್ ಲಾಸ್ ಆಗ್ಬೋದು, ಮತ್ತೆ ಗೈನ್ ಆಗೋದಕ್ಕೆ ಶುರು ಆಗ್ತೀರಾ. ಆ ತಪ್ಪನ್ನು ಮಾಡಬೇಡಿ. ನೀವು ಈ ರೀತಿ ವೆಯ್ಟ್ ಲಾಸ್ ಮಾಡಬೇಕು, ಹೆಲ್ದಿಯಾಗಿ ಮಾಡಬೇಕು, ಮನೆ ಫುಡ್ಡಲ್ಲೇ ಮಾಡಬೇಕು ಅನ್ನೋ ಥರ ಇತ್ತು ಅಂತ ಹೇಳಿದ್ರೆ ನನಗೆ ಇಲ್ಲಿ ಬರ್ತಿರೋ ನಂಬರ್ಗೆ ಮೆಸೇಜ್ ಮಾಡಿ. 8 ವಾರದ ಪ್ಲಾನ್ ಇದೆ, 12 ವಾರದ ಪ್ಲಾನ್ ಇದೆ, 16 ವಾರದ ಪ್ಲಾನ್ ಇದೆ, 18 ವಾರದ ಪ್ಲಾನ್ ಇದೆ. ನಿಮಗೆ ಎಷ್ಟು ವಾರದ್ದು ನಿಮ್ಮ ಕನ್ವೀನಿಯಂಟ್ ಪ್ರಕಾರ ನೀವು ಎಷ್ಟು ಕೆಜಿ ವೆಯ್ಟ್ ಲಾಸ್ ಮಾಡಬೇಕು ಅಂದ್ಕೊಂಡಿದ್ರು ಅದ್ರ ಪ್ರಕಾರ ಪ್ಲಾನ್ಸ್ಗಳಿರ್ತವೆ. ನೀವು ನನಗೆ ಮೆಸೇಜ್ ಮಾಡಿಬಿಟ್ಟು ಇದ್ರ ಬಗ್ಗೆ ಇನ್ಫಾರ್ಮೇಶನ್ ತಗೋಬೋದು. ನೀವು ಜಾಯಿನ್ ಆಗಿ ನಿಮ್ಮ ವೆಯ್ಟ್ ಲಾಸ್ ಜರ್ನಿನ ಶುರು ಮಾಡ್ಬೋದು. ಇದೇ ರೀತಿ ನಿಮಗೆ ಹೆಲ್ದಿ ವಿಡಿಯೋಸು, ಡಿಸಿಪ್ಲಿನ್ ವಿಡಿಯೋಸ್ಗಳು ಬೇಕು ಅಂದಾಗ ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇರಿ. ಥ್ಯಾಂಕ್ ಯು ಸೋ ಮಚ್.